ದೀದಿ ಮಮತಾ ಬ್ಯಾನರ್ಜಿ ವರ್ಸಸ್ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ. ಈಗ ಮತದಾನ ಮುಗಿದಿದೆ, ಹಾಗೆಯೇ ಜನರ ತೀರ್ಪು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಆದರೆ ಅಲ್ಲಿನ ಒಂದು ಉದ್ರಿಕ್ತ ಪರಿಸ್ಥಿತಿ ಇದೆಯಲ್ಲ, ಅದು ಕಡಿಮೆಯಾಗಿಲ್ಲ. ನಿನ್ನೆ ತಾನೇ ಮಮತಾ ದೀದಿ ಅವರು ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾತ್ರಿ ಎಲ್ಲ ಸ್ಟ್ರಾಂಗ್ ರೂಮ್ನಿ ಎದುರು ಕಳೆದ್ರು ಹೋಗ್ಬಿಟ್ಟು. ಸೊ ಅವ್ರು ಮಾಡ್ತಾ ಇರುವ ಆರೋಪ ಅಂತಂದರೆ, ಈಗಾಗಲೇ ಸ್ಟ್ರಾಂಗ್ ರೂಮ್ನಲ್ಲಿರುವಂತಹ ಮತಗಳು ಏನಿವೆ, ಇ ವಿ ಎಮ್ಗಳು ಏನಿವೆ, ಅದನ್ನು ತೆಗೆದು ಅದನ್ನು ತಿರುಚುವ ಕೆಲಸ ನಡೆಯುತ್ತೆ ಅನ್ನೋದು ಅವರ ಬಹುದೊಡ್ಡ ಆರೋಪ. ಸೊ ಈ ಆರೋಪ ಹಾಗೆ ನೋಡಿದರೆ ಈಗಲೇ ಪ್ರಾರಂಭ ಆದದಲ್ಲ, ಭಾಳ ಸೀರಿಯಸ್ ಆದ ಸ್ಥಿತಿಯಲ್ಲಿ ಇದೆ. ಪಶ್ಚಿಮ ಬಂಗಾಳವನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಒಂದು ಕಡೆ ಯತ್ನ ಮಾಡ್ತಾ ಇದ್ದರೆ, ಅವರಿಂದ ಕಸಿದುಕೊಳ್ಳುವುದಕ್ಕೆ ಬಿ ಜೆ ಪಿ ಇನ್ನೊಂದು ರೀತಿ ಕೆಲಸ ಮಾಡ್ತಾಯಿದೆ. ಹಾಗೆ ನೋಡಿದರೆ ಬಿ ಜೆ ಪಿ ಈಗ ಕೆಲಸ ಮಾಡಿದ್ದಲ್ಲ, ಕಳೆದ ಚುನಾವಣೆಯಲ್ಲೇ ಅದು 70ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆದಂಥ ಸಂದರ್ಭದಲ್ಲೇ ಪಶ್ಚಿಮ ಬಂಗಾಳವನ್ನು ಕಸಿದುಕೊಳ್ಳುವ ಯತ್ನ ಮಾಡಿತ್ತು. ಅದಕ್ಕಾಗಿ ಧರ್ಮವನ್ನು ಬಳಸಲಾಗಿತ್ತು, ಜಾತಿಯನ್ನು ಬಳಸಲಾಗಿತ್ತು, ದೇಶ ಪ್ರೇಮ ಅನ್ನುವುದನ್ನು ತಮಗೆ ಬೇಕಾದ ಹಾಗೆ ತಿರುಚಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಲಾಗಿತ್ತು. ಕೆಲವು ಸಮುದಾಯಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆದರೆ ಈ ಎಲ್ಲದರ ನಡುವೆ ಕೂಡ ಚುನಾವಣಾ ಆಯೋಗ ಕಿವಿ, ಕಣ್ಣು, ಬಾಯಿ, ಪಂಚ ಇಂದ್ರಿಯಗಳನ್ನು ಮುಚ್ಚಿಕೊಂಡು ಕುಳಿತಿತ್ತು. ಇವತ್ತು ಕೂಡ ಚುನಾವಣಾ ಆಯೋಗ ತನ್ನ ಪಂಚೇಂದ್ರಿಯವನ್ನು ಮುಚ್ಚಿಕೊಂಡಿದೆ. ಅದಕ್ಕೆ ಯಾವುದೇ ಸ್ಪಂದನೆ ಇದ್ದಂತೆ ಕಾಣ್ತಲ್ಲ ಚುನಾವಣಾ ಆಯೋಗ. ಕೆಲವೊಂದು ಭಾಳ ಸ್ಪಷ್ಟವಾಗಿ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಜ್ಞಾನೇಶ್ ಕುಮಾರ್ ಅವರು ಅವ್ರ ಕಂಪ್ನಿ ಕೆಲಸ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಯಾಕೆಂದರೆ ಈಗ ನೋಡಿ, SIR ಸಂದರ್ಭದಲ್ಲೇ ಸುಮಾರು 90 ಲಕ್ಷ ಮತದಾರರು ತಮ್ಮ ಹಕ್ಕನ್ನು ಕಳೆದುಕೊಂಡರು. ಹಾಗೆ ನೋಡಿದರೆ ಯಾರು ದೇಶದ ಪೌರರು ಹೌದೋ ಅಲ್ವೋ, ಮತದಾನದ ಹಕ್ಕು ಇದೆಯೋ ಅಲ್ಲೋ ಅನ್ನೋದಿದೆಯಲ್ಲ, ಅದನ್ನು ತೀರ್ಪು ನೀಡುವ ಅಧಿಕಾರ ಇದೆಯಾ ಎಲೆಕ್ಷನ್ ಕಮಿಷನ್ಗೆ? ಈ ಪ್ರಶ್ನೆ ಇದೆ. ಆದರೆ SIRನ ಇದೇನಿದೆ, ಬಹುಮಟ್ಟಿಗೆ ಬಿ ಜೆ ಪಿ ಸರ್ಕಾರ ಅಥವಾ ಬಿ ಜೆ ಪಿ ನಾಯಕರುಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಬಿ ಜೆ ಪಿ ಬರುವುದು ನಿಶ್ಚಿತ. 90 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೊರಹಾಕಲಾಯ್ತಲ್ಲ, ಅದರಲ್ಲಿ 64% ಏನಿದ್ದಾರೆ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು. ಸೊ ಅಲ್ಪಸಂಖ್ಯಾತ ಸಮುದಾಯದ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವ ಮೂಲಕ, ಜನತಾಂತ್ರಿಕವಾಗಿ ಅವರಿಗಿದ್ದ ಹಕ್ಕನ್ನು ದಮನ ಮಾಡುವ ಮೂಲಕ ತಮಗೆ ಬೇಕಾದಂತಹ ಫಲಿತಾಂಶವನ್ನು ಪಡೆಯುವ ಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಆರೋಪ ಇದೆ. ಈ ಆರೋಪ ಏನಿದೆ, ಈ ಆರೋಪವನ್ನು ಸುಳ್ಳು ಅಂತ ಸಮರ್ಥಿಸಿಕೊಳ್ಳುವ ಸ್ಥಿತಿಯಲ್ಲಿ ಬಿ ಜೆ ಪಿ ಆಗಲಿ ಚುನಾವಣಾ ಆಯೋಗ ಆಗಲಿ ಇಲ್ಲ. ಇದು ಬಹುಮುಖ್ಯವಾದ ಸಮಸ್ಯೆ. ಹೀಗಾಗಿ ಇಡೀ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ ಬಿ ಜೆ ಪಿ ಅದು ಒಂದು ಎಕ್ಸ್ಟ್ರೀಮಿಗೆ ಹೋಗಿ ತಲುಪಿದೆ. ತಮಗೆ ನೆನಪಿರ್ಬೋದು, ಮತದಾನದ ಸಂದರ್ಭದಲ್ಲಿ ಬಿ ಜೆ ಪಿ ಕೂಡ ಕೆಲವು ಆರೋಪಗಳನ್ನ ಮಾಡಿತ್ತು. ಅದು ಮತಪೆಟ್ಟಿಗೆಗಳ ಇ ವಿ ಎಮ್ ಏನಿದೆ, ಇ ವಿ ಎಮ್ಗಳಲ್ಲಿ ಬಿ ಜೆ ಪಿ ಅನ್ನೋದ್ರ ಮೇಲೆ ಇದನ್ನು ಗಮ್ ಟೇಪ್ ಹಚ್ಚಲಾಗಿದೆ ಅನ್ನುವ ಆರೋಪವನ್ನು ಬಿ ಜೆ ಪಿ ಮಾಡ್ತಾಯಿತ್ತು. ಆದರೆ ಇಲೆಕ್ಷನ್ ಕಮಿಷನ್ ಏನಿದೆ ಅದು ಬಿ ಜೆ ಪಿ ಕೈಯಲ್ಲಿದೆ. ಅದು ಸ್ವತಂತ್ರ ಸಂಸ್ಥೆಯಾಗಿ ಈ ದೇಶದಲ್ಲಿ ಉಳಿದೇ ಇಲ್ಲ. ಇಟ್ ಲಾಸ್ಟ್ ಇಟ್ಸ್ ಸ್ಟ್ಯಾಟ್ಯುಟರಿ ಪವರ್ ಆ್ಯಂಡ್ ಇದು. ಸೊ ಆದ್ದರಿಂದ ಇಡೀ ಪ್ರಕ್ರಿಯೆ ಏನಿದೆ, SIR ಪ್ರಕ್ರಿಯೆ, ನಾನೇ ಮಾತ್ರ ಹೇಳೋದಲ್ಲ, ನಾನು ಹಿಂದೆ ಒಂದು ವಿಶ್ಲೇಷಣೆಯಲ್ಲಿ ಹೇಳಿದ್ದೆ. ಸೊ ಬಹುತೇಕ ವಿದೇಶಿ ಮಾಧ್ಯಮಗಳು ಇದನ್ನು ಟೀಕಿಸುವೆ, ಭಾರತದಲ್ಲಿ ಜನತಂತ್ರ ಅನ್ನೋದಿದೆಯಾ ಅದು ಕುಸಿತಿದೆ ಅಂತ. ಲೇಟೆಸ್ಟಾಗಿ 4-6 ದಿನದಿಂದ ಗಾರ್ಡಿಯನ್ ಪತ್ರಿಕೆ ಏನಿದೆ ಅದು ಭಾಳ ಮುಖ್ಯವಾದ ಒಂದು ಲೇಖನವನ್ನು ಪ್ರಕಟ ಮಾಡಿತ್ತು. ಹಾಗೆ ಬೇರೆ ಬೇರೆ ಪತ್ರಿಕೆಗಳು ಕೂಡ ಭಾರತದಲ್ಲಿ ಜನತಂತ್ರ ಕುಸಿತಾ ಇದೆ ಅನ್ನೋದನ್ನು ಕೂಡ ಮಾಡಲಾಯಿತು. ಅದ್ರ ಜೊತೆಗೆ ಈಗ ಇನ್ನೊಂದು ರಿಪೋರ್ಟ್ ಮೊನ್ನೆ ಬಂತು, ಭಾರತದಲ್ಲಿ ಪತ್ರಿಕಾ ಇದರ ಸೂಚ್ಯಂಕ ಏನಿದೆ, ಫ್ರೀಡಮ್ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 157-158ನೇ ಸ್ಥಾನ. ವಿಶ್ವದಲ್ಲಿ ಇರದೇ 180 ದೇಶಗಳಲ್ಲಿ ಭಾರತ ಕೆಳಮಟ್ಟಕ್ಕೆ ಕುಸಿದು ಹೋಗಿದೆ. ಆಲ್ ಗೋಧಿ ಮೀಡಿಯಾಗಳು, ಅಷ್ಟು ಬಟ್ಟಂಗಿ ಮೀಡಿಯಾಗಳು, ಮಾಧ್ಯಮಗಳು ಸದಾ ಆಡಳಿತ ಪಕ್ಷವನ್ನು, ಮೋದಿ ಸರ್ಕಾರವನ್ನು
ಹೊಗಳ್ತಾ RSS ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋರು. ಈಗ ವಿದೇಶದ ಹಲವೆಡೆ ಈ ಬಗ್ಗೆ ಗಂಭೀರವಾದ ಕಳವಳವನ್ನು ವ್ಯಕ್ತಪಡಿಸಲಾಗಿದೆ. ಈ SIR ಬಗ್ಗೆನೇ ಕೂಡ ಏನು ಈ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಉದ್ದೇಶದ ಬಗ್ಗೆ ಕೂಡ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಇದನ್ನು BJPಗಾಗಿ ಮಾಡಲಾಗಿದೆ ಅಂತ. ಅದರಿಂದ ಈ ಪಶ್ಚಿಮ ಬಂಗಾಳದ ಪ್ರಶ್ನೆ ಬಂದರೆ ಈ ಒಂದು SIR ಹೇಗೆ ಇದು ಮಾಡುತ್ತೆ ಅನ್ನೋದು ಮುಖ್ಯ. ಆದರೆ ಅದಷ್ಟು ಸರಳವಾಗಿ ಹೇಳೋಕ್ಕೂ ಆಗಲ್ಲ. ಇನ್ನೊಂದು ಕಾರಣ ಏನು ಗೊತ್ತಾ, ಈ ಮತದಾನದ ಪ್ರಮಾಣ ಇದೆಯಲ್ಲ ಅದು 92-93% ಹೋಗಿದೆಯೇ ಹಾಗೆ. ಅದು ಲಾಭ ಯಾರಿಗೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದರ ಸೋಮವಾರ ಗೊತ್ತಾಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಭಾಳ ಮುಖ್ಯ ಏನು ಗೊತ್ತಾ, ಸೊ ಇದರ ಲಾಭ ಯಾರಿಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಬಾರಿ ನಾನು ಮತದಾನ ಮಾಡದಿದ್ದರೆ ನನ್ನ ಮತದಾರರ ಪಟ್ಟಿಯಿಂದ ನನ್ನ ಹೆಸರನ್ನು ಕಿತ್ತಾಕ್ಬಿಡ್ಬೋದು ಅನ್ನೋ ಭಯದಲ್ಲಿನೇ ಜನ ಎದ್ದು ಬಿದ್ದು ಓಡಿ ಬಂದು ಮತದಾನ ಮಾಡಿದ್ದಾರೆ. ಅದರಿಂದ ಇವರೆಲ್ಲ ಇಂಥವರೇ ಪರವಾಗಿ ಮಾಡಿದ್ದಾರೆ ಅಂತಾಗಲಿ, ಇನ್ಕಂಬೆನ್ಸಿಯ ಪರವಾಗಿ ಮಾಡಲಾಗಿದ್ದಾರೆ ಅಂತಾಗಲಿ ಹೇಳೋಕ್ಕಾಗಲ್ಲ. ಆದರೆ ಇದರ ಪರಿಣಾಮ ಭಾಳ ಸ್ಪಷ್ಟವಾಗಿ ಗೋಚರ ಆಗಿದೆ. ಹಾಗೆ ನೋಡಿದರೆ ನೀವು ದಟ್ SIRನ ಪರಿಗಣನೆಗೆ ತೆಗೆದುಕೊಳ್ಳದೇ ನೋಡಿದರೆ ಒಟ್ಟು ಮತದಾನದ ಪ್ರಮಾಣ 90-93%ಗೆ ಹೋಗಲ್ಲ. ಇಟ್ ವಿಲ್ ಕಮ್ ಡೌನ್. ಇಷ್ಟು ಪರಿಷ್ಕರಣೆ ಆದ್ದರಿಂದ ಇಟ್ ಹ್ಯಾಸ್ ರೀಚ್ 92-93%. ಏನಾಗುತ್ತೆ ಅನ್ನೋದು ನೋಡೋದು. ಅದರ ಜೊತೆಗೆ ಭಾಳ ಸ್ಪಷ್ಟವಾಗಿ ಮಮತಾ ಬ್ಯಾನರ್ಜಿಯವರು ಸೆಡ್ ಹೊಡೆದು ನಿಂತಿದ್ದಾರೆ. ಹಲವು ರೀತಿಯ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. BJP ಗೆದ್ದೇ ಗೆದ್ದು ಅಂತ ಹೇಳೋರಿದ್ದಾರೆ, ಇಲ್ಲ ಅಂತ ಹೇಳೋರಿದ್ದಾರೆ. ಇದೇನಾದರೂ ಕೂಡ ಫಲಿತಾಂಶ ಏನು ಬಂದರೂ ಕೂಡ ಪಶ್ಚಿಮ ಬಂಗಾಳ ಏನಿದೆಯಲ್ಲ ಅದು ಮತ್ತೆ ಉದ್ರಿಕ್ತಗೊಳ್ಳುವ ಅಪಾಯ ಇದೆ. ಇಟ್ಸ್ ಎ ವೆರಿ ಸೀರಿಯಸ್ ಥಿಂಗ್. ಯಾಕೆಂದರೆ ಅದು ಗಡಿ ರಾಜ್ಯ ಆದ್ದರಿಂದ ಅಲ್ಲಿ ಬೇರೆ ಬೇರೆ ಇಶ್ಯೂಸ್ಗಳಿರ್ತವೆ, ಇನ್ನೊಂದಿರ್ತವೆ. ಮತ್ತು ಅದರ ಜೊತೆಗೆ ಭಾರತದ ಎಲ್ಲ ರಾಜ್ಯಗಳಿಗಿಂತ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇರೋದು ಪಶ್ಚಿಮ ಬಂಗಾಳದಲ್ಲಿ. ಆದ್ದರಿಂದ ಈ ಧರ್ಮ ಅನ್ನೋದು ಕೂಡ ಆ ಸಮಾಜವನ್ನು ಒಡೆದು ಬೇಕಾದವರಿಗೆ ಬೇಕಾದ ಹಾಗೆ ತಮ್ಮ ಮತ ಬ್ಯಾಂಕನ್ನು ಗಟ್ಟಿಗೊಳಿಸಿಕೊಳ್ಳುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸೊ ಅದರಿಂದ ಯಾವ ಪರಿಣಾಮ ಬೀರುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ.